ಓಲಾ, ಊಬರ್, ರ್ಯಾಪಿಡೋ ಇವುಗಳ ವೈಟ್ ಕಾಲರ್ ಅಥವಾ ಹಗಲು ದರೋಡೆಗೆ ಸರ್ಕಾರ ಬ್ರೇಕ್ ಹಾಕೋಕೆ ಹೊರಡ್ತಾ ಇದೆ. ಈ ಆ್ಯಪ್ ಬೇಸ್ಡ್ ಕ್ಯಾಬ್ ಕಂಪನಿಗಳಿದಾವಲ್ಲ, ಇವುಗಳ ಹಗಲು ದರೋಡೆ ಏನಪ್ಪ ಅಂದರೆ, ಈ ಕಂಪನಿಯವರು ಒಂದು ಬ್ಯೂಟಿಫುಲ್ ಹೆಸರು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಅಡ್ವಾನ್ಸ್ ಟಿಪ್ಸ್ ಅಂತ. ಅಂದರೆ ಡ್ರೈವರ್ಸ್ಗಳಿಗೆ ಕೊಡುವ ಅಡ್ವಾನ್ಸ್ ಟಿಪ್ಸ್. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಪ್ರಯಾಣಿಕರ ಹಗಲು ದರೋಡೆ ಇದು. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕೆಲವರಿಗೆ. ನೀವು ಆ್ಯಪ್ನಲ್ಲಿ ಕ್ಯಾಬ್ ಬುಕ್ ಮಾಡಬೇಕಾದ್ರೆ ಚಾಲಕರಿಗೆ ಟಿಪ್ಸ್ ಕೊಡಿ ಅಂತ ಒಂದು ಲೈನ್ನ ರಿಕ್ವೆಸ್ಟ್ ಡಿಸ್ಪ್ಲೇ ಆಗಿಬಿಡುತ್ತೆ. ಅದರಲ್ಲಿ 20 ರೂಪಾಯಿ ಆಗಿರ್ಬೋದು, 30 ರೂಪಾಯಿ ಆಗಿರ್ಬೋದು, ಅಲ್ಲಿಂದ 200 ರೂಪಾಯಿ ತನಕ ಟಿಪ್ಸ್ ಕೊಡ್ಬೋದು. ನೀವು ಟಿಪ್ಸ್ ಬೇಡ ಹಾಗೇ ಇರಲಿ ಅಂದರೆ ನಿಮ್ಮ ಕ್ಯಾಬ್ ಬುಕ್ ಆಗೋದೇ ಇಲ್ಲ, ಅಥವಾ ತೀರಾ ಲೇಟ್ ಆಗಿಬಿಡುತ್ತೆ. ಟಿಪ್ಸ್ ಕ್ಲಿಕ್ ಮಾಡಿ ಕೆಲವು ನಿಮಿಷದಲ್ಲಿ ಕ್ಯಾಬು ನೀವೆಲ್ಲಿ ಹೇಳ್ತಿರೋ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಫಟಾಫಟ್ ನಿಮಗೆ ಕ್ಯಾಬ್ ಸಿಕ್ಬಿಡುತ್ತೆ. ಬೇಗ ಹೋಗೋದಾವಂತ ಇದ್ದರೆ ನೀವು ಟಿಪ್ಸ್ ಕೊಡಲೇಬೇಕಾದ್ರೆ ಅನಿವಾರ್ಯತೆಗೆ ಬಿದ್ದುಬಿಡ್ತೀರಿ. ಇಷ್ಟ ಇರಲಿ ಬಿಡಲಿ, ಇದನ್ನು ಸರ್ಕಾರ ಈಗ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಟಿಪ್ಸ್ ಏನಿದ್ರು ನಿಮ್ಮ ಸೇವೆ ಮುಗಿದ ಮೇಲೆ ಸಿಗಬೇಕು, ಅದು ಅವ್ರು ಇಷ್ಟಪಟ್ಟರೆ. ಆಪ್ಷನಲ್ ರೀ ಅದು. ಸೇವೆ ಶುರುವಾಗೋಕ್ಕಿಂತ ಮುಂಚೆ ಟಿಪ್ಸ್ ಕೊಡೋದು ಅಂದರೆ ಒಂದು ರೀತಿಯಲ್ಲಿ ಇದು ವೈಟ್ ಕಾಲರ್ ಹಗಲು ದರೋಡೆ. ಅದಕ್ಕೆ ಕತ್ರಿ ಹಾಕಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಪ್ರಯಾಣಿಕರು ಸ್ವಇಚ್ಛೆಯಿಂದ ಕೊಡುವ ಟಿಪ್ನ ಪೂರ್ತಿ ಹಣ ಚಾಲಕರಿಗೆ ಸೇರಬೇಕು. ಅದರಲ್ಲಿ ಅಗ್ರಿಗೇಟರ್ ಕಂಪನಿಗಳು ಕಮಿಷನ್ನು ಅಥವಾ ಪ್ಲಾಟ್ಫಾರ್ಮ್ ಶುಲ್ಕ ಅಂತ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಈಗ ನೀವು ಟಿಪ್ಸ್ ಕೊಟ್ಟರು ಕೂಡ ಅದರಲ್ಲಿ ಒಂದು ಪಾಲ್ ಕಂಪನಿಗೆ ಸೇರುತ್ತೆ. 30 ರೂಪಾಯಿ ಅಂದರೆ 15 ರೂಪಾಯಿ ಅವ್ರಿಗೆ ಸೇರ್ಬೋದು ಬಹುಶಃ. ಹಾಗಾಗಿ ಇದಕ್ಕೆಲ್ಲ ಇನ್ನು ಮುಂದಕ್ಕೆ ಬ್ರೇಕ್ ಬೀಳುತ್ತೆ. ಇದೇ ಕಾರಣಕ್ಕೆ ಓಲಾ, ಊಬರ್ ಸೇರಿದಂತೆ ರೈಡ್ ಅಗ್ರಿಗೇಟರ್ಗಳು ತಮ್ಮ ಆ್ಯಪ್ಗಳಲ್ಲಿರುವ ಇಂತಹ ಫೀಚರ್ಗಳನ್ನು ತೆಗೆದು ಹಾಕಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಮತ್ತೊಂದು ಕಡೆ ಈ ಓಲಾ, ಊಬರ್ಗಳಿದಾವಲ್ಲ, ಇಂಥ ಆ್ಯಪ್ ಕಂಪನಿಗಳಿಗೆ ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟಿದ್ದಾರೆ. ಈ ಕಂಪನಿಗಳು ಪ್ರಯಾಣಿಕರಿಂದ ಅಧಿಕ ದರ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. 7 ದಿನಗಳ ಒಳಗೆ ಉತ್ತರ ಕೊಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ ಕೇಳಿ. ಒಂದು ಹೋಟ್ಲಿಗೆ ಹೋಗಿರ್ತೀರ, ಊಟಕ್ಕಿಂತ ಮುಂಚೆ ಕೈ ತೊಳಿತೀರಲ್ವಾ, ಆವಾಗಲೇ ವೇಟ್ರಿಗೆ ಬಾರಪ್ಪ ಇಲ್ಲಿ ತಗ ನೀನೊಂದು 50 ರೂಪಾಯಿ ಅಂತ ಕೊಡ್ತೀರಾ? ಇಲ್ಲ. ನಿಮಗಿಷ್ಟ ಇದ್ದರೆ ಊಟ ಗೀಟ ಎಲ್ಲ ಚೆನ್ನಾಗಿತ್ತು, ಆಂಬಿಯನ್ಸ್ ಚೆನ್ನಾಗಿತ್ತು, ತೃಪ್ತಿಯಾಗಿ ಊಟ ಮಾಡಿದ್ರಿ, ಇಡೀ ಫ್ಯಾಮಿಲಿ ಒಳ್ಳೆ ಟೈಮನ್ನು ಕಳೆದ್ರಿ, ಊಟಕ್ಕೆ ಕೊಟ್ಟಾದ ನಂತರ ಒಂದು 20-30 ರೂಪಾಯಿನೋ ತಗೊಳಪ್ಪ ನೀನು ಅಂತ ಕೊಡ್ಬೋದು. ಅದನ್ನು ಟಿಪ್ಸ್ ಅಂತ ಕರೀತಾರೆ. ಇದನ್ನ ಅಂತಂದ್ರೆ ಇದು ಟಿಪ್ಸ್ ಅಂತ. ಊಟಕ್ಕಿಂತ ಮುಂಚೆನೇ ಕೊಡ್ತೀರಾ ವೇಟರ್ಗೆ, ತಗೊಳಪ್ಪ ದುಡ್ಡು ತಗ ಅಂತ ಕೊಡ್ತೀರಾ? ಇಲ್ವಲ್ಲ. ಸೊ ಇದು ಟಿಪ್ ಆಪ್ಷನ್ ಇರಬೇಕು, ದಂಧೆ ಆಗಬಾರ್ದು. ಅದಕ್ಕೆ ಟಿಪ್ ಅಂತ ಕರೆಯೋದೇ ಇಲ್ಲ, ಬ್ಲ್ಯಾಕ್ ಮೇಲ್ ಇದು. RTO ಆಫೀಸರ್ಗಳು ಕೂಡ ರೇಡ್ ಮಾಡಿ ಕ್ರಮ ತಗೋಬೇಕಿಂತವ್ರ ಮೇಲೆ. ಓಕೆ ನೋಡಿ, ಮುಂಗಡ ಟಿಪ್ಸನ್ನು ಕೊಡಬೇಕಾ? ಬ್ರೇಕ್ ಹೇಗಾಗ್ತಾರೆ ಇದಕ್ಕೆ? ನೀವು ಕ್ಯಾಬ್ನ ಬುಕ್ಕೇ ಮಾಡಿರಲ್ಲ, ಬುಕ್ಕಿಂಗು ಮುನ್ನವೇ ಮುಂಗಡ ಟಿಪ್ಸನ್ನು ಕೇಳಂಗಿಲ್ಲ. ಟಿಪ್ ಕೊಟ್ಟರೆ ಬೇಗ ರೈಡ್ ಅನ್ನುವಂತಹ ಸಂದೇಶವನ್ನು ಮೊದಲು ತೆಗಿಬೇಕು. ಎಕ್ಸಾಕ್ಟ್ಲಿ ರೈಟ್. ಸವಾರಿ ಮುಗಿದ ಮೇಲೆ ಅಂದರೆ ನೀವು ಟ್ರಾವೆಲ್ ಮುಗಿದಾದ ಮೇಲೆ ನಿಮಗೆ ಇಷ್ಟ ಇದ್ದರೆ ಅವಕಾಶ ಇದೆ ಟಿಪ್ಸ್ ಕೊಡೋಕ್ಕೆ. ಆಲಿ ಅಂತ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಂಗಡ ಟಿಪ್ಸ್ ಕೊಡೋದ್ರ ಬಗ್ಗೆ ಅಭಿಪ್ರಾಯ ಅಂತ ಏನೂ ಇಲ್ಲ. ಟಿಪ್ಸ್ ಕೊಡ್ಲಿ, ಚಾಲಕರಿಗೆ ಟಿಪ್ಸ್ ಸಿಗ್ಬೇಕು. ಆದ್ರೆ ಈ ಮುಂದೆನೆ ಸುಳ್ಗೆ ತರ ಒಂದು ಸುಳ್ಗೆ ರೀತಿಯಲ್ಲಿ ಟಿಪ್ಸ್ ತಗೊಳ್ಳೋದು ಸರಿಯಲ್ಲ. ಟಿಪ್ಸ್ ಒಂದು ಖುಷಿಯಿಂದ ಕೊಡೋ ಅಂತ ಇದು. ಇವ್ರಿಗೆ 1 ಸಿಟಿ 1 ಫೇರ್ ಕೊಡೋ ಯೋಗ್ಯತೆ ಇಲ್ಲ ಈ ಅಗ್ರಿಗೇಟರ್ ಕಂಪನಿಗಳಿಗೆ. ಅದನ್ನ ಇವ್ರೇನ್ ಮಾಡ್ತಾರೆ, ಚಾಲಕರಿಗೂ ಆ ಕಡೆ ಏನೋ ಒಂದು ಕಣ್ಣು ಒರೆಸ್ಬೇಕು. ಮತ್ತೆ ಅದೇ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಚಾಲಕರಿಗೂ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಇವರ ಒಂದು ಅಗ್ರಿಗೇಟರ್ ಇಬ್ರು ನಡುವೆ ಇರೋ ಅಂತ ಕಾಂಪಿಟೇಷನ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ, ಈ ಒಂದು ಕೆಲಸನ ಮಾಡ್ತಿದ್ದಾರೆ ಮೇಡಮ್. ಈಗ ಆಯ್ತು, ನನ್ಗೊಂದು ಕುತೂಹಲ ಕೇಳ್ತೀನಿ. ಸರಿ ಆಯ್ತು, ಕೊಟ್ಟುವೆ ಅನ್ಕೊಳ್ಳೋಣ, ಒಂದ್ 50 ರೂಪಾಯಿ ನಾನು ಮುಂಚೆ ಅದನ್ನ ಪ್ರೆಸ್ ಮಾಡಿದೆ ಬೇಗ ಬರ್ಲಿ ಕ್ಯಾಬು ಅಂತ. 50 ರೂಪಾಯಿ ಕ್ಯಾಬ್ ಯಾರು ಓಡಿಸ್ತಾರೆ ಡ್ರೈವರ್, ಅವರಿಗೆ ಹೋಗುತ್ತಾ ಅಥವಾ ಈ ಕಡೆಗೂ ಒಂಚೂರು ಹೋಗುತ್ತಾ ಕಂಪನಿಗಳಿಗೆ, ಆಪ್ಗಳಿಗೆ? ಅಲ್ಲ, ಆಲ್ಮೋಸ್ಟ್ ಕಸ್ಟಮರ್ ಗೆ ಅಂತ ಸಪರೇಟ್ ಆಗಿ ಬರ್ತದೆ. ನಾನು ಈಗೂ ಕೂಡ ಸರ್ವೆ ಮಾಡಿದೆ, ಅದು ಕಸ್ಟಮರ್ ಇಂದ ಬರೋದು. ಅದ್ರೆಲ್ಲ ಏನು ಕಟ್ ಮಾಡ್ತಿಲ್ಲ ಇವರು, ಡೈರೆಕ್ಟ್ ಆಗಿ ಇವ್ರು ಕೇಳ್ತಾರಲ್ಲಪ್ಪ ಅನ್ನೋ ತರ. ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಇವ್ರು ಹಾಕೊಂಡಿದ್ದಾರೆ, ಯಾರೋ ಕನ್ಸ್ಯೂಮರ್ ಒಬ್ರು ಕೇಸು ಹಾಕಿದ್ದಾರೆ ಇದ್ರ ಬಗ್ಗೆ. ವೈ ದ ಟಿಪ್ಸ್ ಫಸ್ಟ್ ಅಂತ ಬರುತ್ತೆ ಇದು ಅಲ್ವಾ? ಹೇಳಿ ಮೇಡಮ್. ಹೌದು. ಅಲ್ಲ, ಈಗ ಈ ಕ್ಯಾಬ್ ಡ್ರೈವರ್ಸ್ಗಳ ಅಭಿಪ್ರಾಯ ಏನು ಇದರಲ್ಲಿ? ಆ್ಯಪ್ ಪರ ನಿಂತ್ಕೊಳ್ತಾರಾ ಅಥವಾ ಅದು ಯಾರು ಗ್ರಾಹಕರು ಇರ್ತಾರೆ ಅವ್ರಿಗೆ ಬಿಟ್ಟಿದ್ದು ಅಂತ ಅನ್ಕೊಳ್ತಾರ? ಒಂದ್ ಮಾತು ಹೇಳ್ತೀನಿ, ನಮ್ಗೆ ಸರಿಯಾದ ಸರ್ಕಾರ ಕೊಡೋ ಅಂತ ನಿಗದಿ ರೇಟ್ ನ ಕೊಟ್ರೆ ನಮ್ಗೆ ಯಾವ ರೀತಿ ನಮ್ಗೆ ಯಾರ್ದೋ ಒಂದು ಇದು ಬೇಡ. ಖುಷಿಯಿಂದ ಕಸ್ಟಮರ್ ಟಿಪ್ಸ್ ಕೊಟ್ರೆ ಕಸ್ಟಮರ್ ಆಗಿ ಅಥವಾ ಕನ್ಸ್ಯೂಮರ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಸರ್ಕಾರ ನಿಮಗೆ ಕೊಡತ್ತೆ ಬಿಡತ್ತೆ, ಅದು ನಿಮ್ಮ ಪ್ರಾಬ್ಲಮ್ ಆಗುತ್ತೆ.
ಅಂಡ್ ಆ್ಯಪ್ನ ಸಮಸ್ಯೆ ಆಗುತ್ತೆ. ನಿಮ್ದು ತ್ರಿಕೋನ ಸ್ಪರ್ಧೆ, ಇದು ಸರಿ ಇಲ್ಲ ಅಂದ್ರೆ ಸರ್ಕಾರ ಕೇಳ್ಬೇಕು ಆ್ಯಪ್ಗಳನ್ನ ಬ್ಯಾನ್ ಮಾಡ್ಬಿಡ್ತೀವಿ, ಇಲ್ಲ ಸರಿಯಾಗಿ ಬುದ್ಧಿ ಕಲ್ತ್ಕೊಳ್ಳಿ ಅಂತ. ಅಂಡ್ ನೀವು ಕೂಡ ಪ್ರೆಷರ್ ಕ್ರಿಯೇಟ್ ಮಾಡಬೇಕು ಒಂದು ಯಾರಿಗೆ ಆ್ಯಪ್ಗಳಿಗೆ ಅಥವಾ ಸರ್ಕಾರಕ್ಕೊಂದು ರಿಕ್ವೆಸ್ಟ್ ಮಾಡಬೇಕು. ನಿಮ್ ಅವ್ರು ಕಿತ್ಕೊಳ್ತಾರಂತೆ, ನಿಮ್ಮಿಂದ ಸುಲಿಗೆ ಮಾಡ್ತಾರಂತೆ ಡ್ರೈವರ್ಸ್ ಇಂದ, ಅದಕ್ಕೆ ನಾನೇ ಹೊಣೆ ಕಟ್ಟಬೇಕು, ಹೊಣೆ ಆಗ್ಬೇಕು, ನಾನೇ ಭಾರ ಹೊತ್ಕೋಬೇಕು ಒಬ್ಬ ಗ್ರಾಹಕ ಆಗಿ. ಇದಕ್ಕೆ ಬೆಸ್ಟ್ ಉದಾಹರಣೆ ಏನು ಅಂದ್ರೆ, ನಾನ್ ಕನ್ಸ್ಯೂಮರ್ ಹತ್ರ ಕೇಳೋದು, ಬೈಕಾಟ್ ಮಾಡಿ ಈ ಕನ್ಸ್ಯೂಮರ್ ಎಷ್ಟ್ ಜನ ಈ ಅಗ್ರಿಗೇಟರ್ ಇದಾರ ಅದನ್ನ ಬೈಕಾಟ್ ಮಾಡಿ. ಯಾರು ಟಿಪ್ ಕೇಳ್ತಾನೋ ಅವ್ನ ಆಪ್ ಯೂಸ್ ಮಾಡಬೇಡಿ. ಡ್ರೈವರ್ಗಳ ಮೇಲೆ ನೋಡಿ, ಡ್ರೈವರು ಕಷ್ಟಪಟ್ಟು ಅವಂದೇ ಆದ ಜೀವನ ಸಾಕ್ಸೋದ್ ತುಂಬಾ ಕಷ್ಟ ಇದೆ. ಹಂಗಂತೇಳಿ ಈ ಡ್ರೈವರ್ ಮೇಲೆನೆ ಈ ಕಂಪನಿಯವರು ಗೂಬೆ ಕೂಡ್ಸೋ ಅಂತ ಅವಶ್ಯಕತೆ ಇಲ್ಲ ಮೇಡಮ್. ಇದು ಹಾಗೆ ಆಗ್ತಾ ಇರೋದು. ಈಗ ನಾವೇನ್ ಅನ್ಕೊಳ್ತೀವಿ, ಕೊಡ್ತಿದೀವಿ ಅಂತ ನಿಮ್ಮ ಹತ್ರ ಸಿಂಪತಿ ಅವರು ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೊದಲೇ ನಮ್ಮ ಇವರು ದುಡಿಮೆನ ಕಿತ್ಕೊಂಡಿದ್ದಾರೆ. ನಾವು ಚೆನ್ನಾಗಿದ್ವಿ ಆಪ್ಗಳು ಬರೋಕ್ಕಿಂತ ಮುಂಚೆ, ಇವ್ರು ಬಂದು ನಮ್ಮನ್ನ ಹಾಳು ಮಾಡಿ ಈಗ ಎಲ್ಲೋ ಒಂದ್ ಕಡೆ ಕನ್ಸ್ಯೂಮರ್ ಗೆ ಕಿಲೋಮೀಟರ್ ಎಷ್ಟು ಕೊಡ್ತಾರೆ, ಎಷ್ಟು ಸಿಗಬೇಕು ನಿಮಗೆ ರೂಲ್ಸ್ ಪ್ರಕಾರ? ಏನು ಸರ್ಕಾರ ನೆಗೆದಿದೆ ನೋಡಿ, ಸಿಡನ್ಗೆ 32 ರೂಪಾಯಿ ಪರ್ ಕಿಲೋಮೀಟರ್ ಕೊಡ್ಬೇಕು, 28 ರೂಪಾಯಿ ಇದು ನಾರ್ಮಲ್ ಕ್ಯಾಬ್ ಕೊಡ್ಬೇಕು, ಮ್ಯಾಕ್ಸಿ ಕ್ಯಾಬ್ ಬಂದ್ರೆ 26 ಕೊಡ್ಬೇಕು, ಪರ್ ಕಿಲೋಮೀಟರ್ ಕೊಡ್ಬೇಕು. ಎನಿವೆ ನೋಡೋಣ ಇದನ್ನ ಬದಲಾಯಿಸ್ಕೊಳ್ಳುತ್ತಾ ಆ್ಯಪ್ಗಳು ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಈ ಬೆಂಗಳೂರಿನಲ್ಲಿ ಕಾರ್ ಇಟ್ಕೊಂಡಿದೀವಿ, ಬೈಕ್ ಇದೆ ನಮ್ಮ ಹತ್ರ ಅನ್ನುವ ಪ್ರತಿಯೊಬ್ಬರು ಈ ಸುದ್ದಿನ ನೀವು ನೋಡಲೇಬೇಕು. ಅದರಲ್ಲೂ ಕಾರ್ಗೀರ್ ತಗೊಳ್ತೀರಾ ಇನ್ನು ಮುಂದಕ್ಕೆ, ಅಥವಾ ಈಗ ಆಲ್ರೆಡಿ ನಿಮ್ಮ ಹತ್ರ ಕಾರ್ ಇದೆ ಅಂದರೆ ನೀವು ಈ ಸುದ್ದಿ ನೋಡಲೇಬೇಕು ಮಾತ್ರ. ಸರ್ಕಾರ ಬೆಂಗಳೂರಿನಲ್ಲಿ ಹೊಸ ಪಾರ್ಕಿಂಗ್ ಪಾಲಿಸಿಯನ್ನು ತರಕ್ಕೆ ಹೊರಡ್ತಾ ಇದೆ. ಅದರ ಡ್ರಾಫ್ಟ್ ಈಗಾಗಲೇ ರಿಲೀಸ್ ಕೂಡ ಆಗಿದೆ. ಅದ್ರ ಪ್ರಕಾರ ಏನಪ್ಪ ಅಂದರೆ, ಇನ್ಮೇಲೆ ನೀವು ನಿಮ್ಮ ಮನೆಯೇ ಆಗಿರಲಿ ವೆಹಿಕಲ್ನ ಹೊರಗೆ ನಿಲ್ಸಂಗಿಲ್ಲ.